ಕೆಲವೊಮ್ಮೆ ಏನಾಗ್ತದೆ, ಆತ್ಮವಂಚನೆ ಮಾಡ್ಕೊಂಡು ನಾವು ಒಪ್ಪಬೇಕಾಗ್ತದೆ. ಈಗ ನಮ್ಮ ಬಿ ಜೆ ಪಿಗೆ ಅದಾರ ಆತ್ಮವಂಚನೆ ಮಾಡ್ಕೊಂಡು ವಿಜೇಂದ್ರ ಒಪ್ಪ್ಯಾರ. ಏನು ಮಾಡೋದು, ಹೈಕಮಾಂಡ್ಗೆ ಏನು ಅಲ್ಲಕ್ಕೆ ಬರೋದಿಲ್ಲ. ನನಗೆ ಧೈರ್ಯಲ್ಲೇ ಮಾತಾಡೋ ತಾಕತ್ತಿಲ್ಲ. ಈ ಮನೆ ಎಲ್ಲ ಎಮ್ ಎಲ್ ಎಗಳು ಹೇಳ್ತಿದ್ರು, ನೀವು ಬಿ ಜೆ ಪಿಗೆ ಬರ್ಲಿಕ್ಕಂದ್ರೆ ನಮ್ಮ ಮನೆಯಾಗ ಇಡ್ತೀರಿ ಮುಂದಿನ ಸಲ ಅಂತೇಳಿ. ಅದನ್ನೇ ಹೋಗಿ ಅಲ್ಲಿ ಹೇಳಿ ಅಂತೇಳಿ, ಹೊಸ ಅಧ್ಯಕ್ಷ ಬರೋರು, ರಾಷ್ಟ್ರೀಯ ಅಧ್ಯಕ್ಷರು ಹೋಗಿ ಹೇಳ್ರಪ್ಪ ಅವ್ರಿಗೆ, ಅಮಿತ್ ಶಾರ್ಗೆ ಹೋಗಿ ಹೇಳ್ರಿ. ಹಂಗೆ ಎಂ ಬಿ ಪಾಲ್ರಿ ಹೇಳ್ಬೇಕಾಗ್ತದೆ. ಎಂ ಬಿ ಪಾಲ್ರು ಮುಖ್ಯಮಂತ್ರಿ ಸ್ಪರ್ಧಾ ಕಣದಲ್ಲಿದ್ದಾರೆ. ಅವರು ಅತ್ಯಂತ ಸಮರ್ಥವಾಗಿ ಅವ್ರ ಪಕ್ಷ ಮತ್ತು ಸರ್ಕಾರವನ್ನು ಸಮರ್ಥನೆ ಮಾಡ್ಕೊಂಡು ಅವ್ರ ಧರ್ಮ ಅವ್ರ ಕರ್ತವ್ಯ ಮಾಡಕತ್ತಾರೆ. ನಾನು ನನ್ನ ಧರ್ಮ ನಾ ಕರ್ತವ್ಯ ಮಾಡ್ಲಕತ್ತಾರೆ. ಹೋಗಿ ಅವ್ರ ಆಡಳಿತ ಪಕ್ಷ ಮಂತ್ರಿಗಳೋಡ ಹಲ್ಕಿಸಿ ಓದ್ಕೊಂಡಿರ್ತಾರೆ. ಇವ್ರು ಹೆಂಗೆ ವಿರೋಧ ಪಕ್ಷ ಹೋರಾಟ ಮಾಡ್ಲಕತ್ತೀವಿ. ಡಿ ಕೆ ಶಿವಕುಮಾರ್ ಬಂದಾಗ ಯಾಕೆ ಮೌನ ಇತ್ತು ಬಿ ಜೆ ಪಿ? ಏನೂ ಅವ್ರ ಮ್ಯಾಗ ಒಂದು ಪ್ರತಿಭಟನೆ ಮಾಡಲಿಲ್ಲ. ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಆಯ್ತಲ್ಲ, 5,000 ಕೋಟಿ ರೂಪಾಯಿ ಅಂತರೂ ಲೆಕ್ಕಕ್ಕೇನೋ ಸಿಕ್ಕಿಲ್ಲ. ನಾ ಇಷ್ಟೇ ಹೇಳ್ತೀನಿ, ನಿಮ್ಗೆ ವಿಫಲರಾಗಿರಿ. ಸಿದ್ದರಾಮಯ್ಯನವ್ರು ಈ ಟರ್ಮ್ ವಿಫಲರಾಗ್ಯಾರ. ಮೊದಲಿನ ಸಿದ್ದರಾಮಯ್ಯ ಇಲ್ಲ ಅಂತ ನಾ ಹೇಳೋದಿಲ್ಲ, ಕಾಂಗ್ರೆಸ್ನವ್ರು ಹೇಳಕತ್ತಾರೆ. ಆ ಸಿದ್ದರಾಮಯ್ಯನವರ ಒಂದು ಏನು ಇದು ಇತ್ತು, ಈಗ ಉಳಿದಲ್ಲ. ಯಾಕಂದ್ರೆ ಜನ ಡಿ ಕೆ ಶಿವಕುಮಾರ್ ಕಿರಿಕಿರಿ, ಜನ ಮೆಂಟಲಿ ಟಾರ್ಚರ್. ಇವತ್ತು ನೋಡ್ರಿ ಗುತ್ತಿಗೆದಾರ ಪಾಪ ನೋಡಿ 90% ಬಿ ಜೆ ಪಿ ಒಳಗೆ ಇಂಥ ಲೀಡರ್ಗಳು ಬೇಕಾಗಿಲ್ಲ ಅವ್ರಿಗೆ. ಈ ಡಬಲ್ ಗೇಮ್ ಮಾಡೋದು, ಇವರಿಗೆ ವಿಧಾನಸಭೆ ಒಳಗೆ ಮಾತಾಡೋದು ಧೈರ್ಯ ಇಲ್ಲ ಅಂದಾಗ ನೀವು ಪಕ್ಷ ಹೆಂಗೆ ಕಟ್ತೀರಿ? ಅಟ್ಯಾಕೆ ಮಾಡೋದಿಲ್ಲ, ನೀವು ಅಂಜಿ ಸಾಯ್ತೀರಿ. ನಿಮ್ಮಿಂದ ಪಕ್ಷ ಹಂಗೆ. ಈಗ ನನಗೂ ಅವರು ಬೇಕಾದಷ್ಟು ನನ್ನ ಮ್ಯಾಗೂ ತೊಂದರೆ ಮಾಡ್ತಾರೆ. ನಮ್ಮ ಸಕ್ಕರೆ ಕಾರ್ಖಾನೆಗೆ ತೊಂದರೆ ಮಾಡಲಿಲ್ಲ, ಅದನ್ನು ಎದುರಿಸಿ ಸುಪ್ರೀಂ ಕೋರ್ಟ್ ಅವರಿಗೆ ಹೋರಾಟ ಮಾಡಿ ನಾನು ಪರ್ಮಿಷನ್ ತಂದೆ. ನೋಡಿ, ಈಗ ಭಾಳ 3-4 ಘಟನೆ ಅದು ಬಿಜಾಪುರ ನಗರ. ಅದು ರಾತ್ರಿ 1 ರಿಂದ 3 ಗಂಟೆ ಒಳಗೆ ಆಗ್ಲಕತ್ತಾವ. ಅದು ಏನಾಯ್ತು ಅನ್ನೋಂಥದ್ದನ್ನು ತನಿಖೆ ಆಗಬೇಕು. ಯಾಕಂದರೆ ಈ ರೀತಿ ಬಿಜಾಪುರ್ನಲ್ಲಿ ಒಂದು ಅರ್ಬಿ ಅಂಗಡಿ ಸುಟ್ಟು, ಮೊನ್ನೆ ಒಂದು ಹೋಟೆಲ್ ಸುಟ್ಟು, ನಾನು ನೋಡಕತ್ತಿದ್ದು 3ನೇ ಪ್ರಕರಣ. ಇವತ್ತು ಅವೆಲ್ಲ ಇನ್ಶೂರೆನ್ಸ್ ಅದೆಲ್ಲ ಕೇಳಿದೆ. ಒಂದು ಸುಮಾರು 22 ಕಾರುಗಳು ಸುಟ್ಟಾವೆ. 22ರಾಗ ಒಂದು 10 ಇನ್ಶೂರೆನ್ಸ್ ಇದೆ. ಇನ್ನು ಉಳ್ಕಿದ್ದೇನು ಮಾಡಿರ್ತಾರೆ, ಈಗ ಇನ್ಶೂರೆನ್ಸ್ ಥರ್ಡ್ ಪಾರ್ಟಿ ಅಂತೇಳಿ ಮಾಡ್ತಾರೆ. ಥರ್ಡ್ ಪಾರ್ಟಿ ಅಂದರೆ ಯಾರು? ಯಾರಿಗಾದರೂ ಅಪಘಾತ ಆದರೆ ಅವ್ರಿಗೆ ಪರಿಹಾರ ಅಷ್ಟೇ, ವಾಹನಕ್ಕಾಗಲಿ ಮಾಲಕ್ಕಾಗಲಿ ಯಾವುದೇ ಪರಿಹಾರ ಇರುತ್ತೆ. ಹಿಂಗೊಂದು ಇದು ಇರೋದ್ರಿಂದ ಅವ್ರಿಗೇನು ಇನ್ಶೂರೆನ್ಸ್ ಸಿಗುವಂಥ ಯಾವುದೇ, ಮತ್ತು ಇವ್ರದ್ದು ಇನ್ಶೂರೆನ್ಸ್ ಮುಗಿದೋಗೈತೆ. ಅಲ್ಲ, ಅಂಗಡಿದು ಇನ್ಶೂರೆನ್ಸ್, ಅದೇ ಅಂಗಡಿದು ಇನ್ಶೂರೆನ್ಸ್ ಮುಗಿದೈತೆ. ಆದ್ರೆ ಒಂದು ಮಾತ್ರ ಐತೆ ಅದರೊಳಗೆ, ಅವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಅಲ್ಲಿ ಸಾಲ ತೊಗೊಂಡಾರ. ಯಾವಾಗಲೂ ಯಾವುದೇ ಬ್ಯಾಂಕರ್ಸು ಸಾಲ ಕೊಡ್ತಾರಲ್ಲ, ಅದು ವಾಹನ ಕೊಡಲಿ ಅಂಗಡಿ ಕೊಡಲಿ, ಇವ್ರು ಇನ್ಶೂರೆನ್ಸ್ ಮಾಡ್ಲಿಕ್ಕಂದ್ರೂ ಅವ್ರು ಪ್ರತಿ ವರ್ಷ ರಿನ್ಯೂವಲ್ ಡೇಟಿಗೆ ಅವ್ರು ಮಾಡಿಬಿಟ್ಟಿರ್ತಾರೆ. ಆಟೋಮೆಟಿಕ್ ಅವ್ರು ಮಾಡಿ ನಮ್ಮ ಖಾತೆಗೆ ಅವ್ರು ಖರ್ಚು ಹಾಕಿಬಿಟ್ಟಿರ್ತಾರೆ ಇನ್ಶೂರೆನ್ಸ್. ಅದು ಏನಾಗೈತೆ ಅದನ್ನು ನೋಡತ್ತೇಳೀನಿ. ನಾನು ಇದೊಂದು ವಿಶೇಷ ಪ್ರಕರಣ. ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡಿಕೊಟ್ಟೀನಿ, ಸಾಧ್ಯ ಆದಷ್ಟು ಒಂದು ಮಾನವೀಯ ದೃಷ್ಟಿಯಿಂದ ಪರಿಹಾರ ಕೊಡಲಿಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಮಾತಾಡ್ತೀನಿ, ನಮ್ಮ ಮುಖ್ಯಮಂತ್ರಿಗಳಿಗೂ ಮಾತಾಡ್ತೀನಿ. ಅದೇ ರೀತಿ ವೈಯಕ್ತಿಕವಾಗಿ ನಾನು ಅವ್ರಿಗೆ ಹೇಳಿನ ಒಂದು 5 ಲಕ್ಷ ರೂಪಾಯಿ ನಾನು ಕೊಡ್ತೀನಿ. ಇನ್ನೂ ಏನು ಸಹಾಯ ಮಾಡಬೇಕು, ಯಾಕಂದ್ರೆ ನಮ್ಮ ಮೋಟ್ರ್ ಮಾಲೀಕರೆಲ್ಲ ನಮ್ಮ ಸದಸ್ಯರಿದು ಗಾಡಿಗಳು ಇಲ್ಲೇ ಬರ್ತಾವೆ. ಎಲ್ಲರ ಅಭಿಪ್ರಾಯ ಒಳ್ಳೆಯದಿದೆ. ಪಾಪ ಭಾಳ ಕಷ್ಟದಿಂದ ಸಣ್ಣ ಒಂದು ಉದ್ಯೋಗ ಮಾಡ್ಕೊಂಡು ಇಲ್ಲಿವರೆಗೆ ಬಂದಾನ. ನಾವೆಲ್ಲ ಜವಾಬ್ದಾರಿ ಸಮಾಜದ್ದು, ಎಲ್ಲರೂ ಎತ್ತಿ ಹಿಡಿಬೇಕು. ಆ ರೀತಿ ಏನೇನು ಸಹಾಯ ಆಗ್ತದೆ ನನ್ನ ವೈಯಕ್ತಿಕ ಮತ್ತು ಸರ್ಕಾರದಿಂದ ನಾವು 100ಕ್ಕೆ 100 ಪ್ರಾಮಾಣಿಕ ಪ್ರಯತ್ನ ಮಾಡಿ ಕೊಡಿಸುವ ವ್ಯವಸ್ಥೆ ಮಾಡ್ತೀವಿ. ನಾ ಅಪರೋಕ್ಷ ಮಾತಾಡೋದಕ್ಕೆ ಉತ್ತರ ಕೊಡ್ಕೊತ ಹೋಗೋದಿಲ್ಲ. ಅವರು ಒಬ್ಬ ಕಾಂಗ್ರೆಸ್ಸಿನ ಶಾಸಕರದಾರ ಮತ್ತು ಮಂತ್ರಿ ಅದಾರ, ಅದು ಸಮರ್ಥನೆ ಮಾಡ್ಕೊತ ಅನಿವಾರ್ಯ ಇರ್ತದೆ. ಕೆಲವೊಮ್ಮೆ ಏನಾಗ್ತದೆ, ಆತ್ಮವಂಚನೆ ಮಾಡ್ಕೊಂಡು ನಾವು ಒಪ್ಪಬೇಕಾಗ್ತದೆ. ಈಗ ನಮ್ಮ ಬಿ ಜೆ ಪಿಗೆ ಅದಾರ ಆತ್ಮವಂಚನೆ ಮಾಡ್ಕೊಂಡು ವಿಜೇಂದ್ರ ಒಪ್ಪ್ಯಾರ. ಏನು ಮಾಡೋದು, ಹೈಕಮಾಂಡ್ಗೆ ಏನು ಅಲ್ಲಕ್ಕೆ ಬರೋದಿಲ್ಲ. ನನಗೆ ಧೈರ್ಯಲ್ಲೇ ಮಾತಾಡೋ ತಾಕತ್ತಿಲ್ಲ. ಈ ಮನೆ ಎಲ್ಲ ಎಮ್ ಎಲ್ ಎಗಳು ಹೇಳ್ತಿದ್ರು, ನೀವು ಬಿ ಜೆ ಪಿಗೆ ಬರ್ಲಿಕ್ಕಂದ್ರೆ ನಮ್ಮ ಮನೆಯಾಗ ಇಡ್ತೀರಿ ಮುಂದಿನ ಸಲ ಅಂತೇಳಿ. ಅದನ್ನೇ ಹೋಗಿ ಅಲ್ಲಿ ಹೇಳಿ ಅಂತೇಳಿ, ಹೊಸ ಅಧ್ಯಕ್ಷ ಬರೋರು, ರಾಷ್ಟ್ರೀಯ ಅಧ್ಯಕ್ಷರು ಹೋಗಿ ಹೇಳ್ರಪ್ಪ ಅವ್ರಿಗೆ, ಅಮಿತ್ ಶಾರ್ಗೆ ಹೋಗಿ ಹೇಳ್ರಿ. ಹಂಗೆ ಎಂ ಬಿ ಪಾಲ್ರಿ ಹೇಳ್ಬೇಕಾಗ್ತದೆ. ಎಂ ಬಿ ಪಾಲ್ರು ಮುಖ್ಯಮಂತ್ರಿ ಸ್ಪರ್ಧಾ ಕಣದಲ್ಲಿದ್ದಾರೆ.
ಅವರು ಅತ್ಯಂತ ಸಮರ್ಥವಾಗಿ ಅವ್ರ ಪಕ್ಷ ಮತ್ತು ಸರ್ಕಾರವನ್ನು ಸಮರ್ಥನೆ ಮಾಡ್ಕೊಂಡು ಅವ್ರ ಧರ್ಮ ಅವ್ರ ಕರ್ತವ್ಯ ಮಾಡಕತ್ತಾರೆ. ನಾನು ನನ್ನ ಧರ್ಮ ನಾ ಕರ್ತವ್ಯ ಮಾಡಕತ್ತೀನಿ. ಬಿ ಜೆ ಪಿಯವ್ರ ಧರ್ಮವೂ ಇಲ್ಲ ಕರ್ತವ್ಯ ಇಲ್ಲ. ಕರ್ನಾಟಕದವರು ವಿಜೇಂದ್ರ ಮಾತು ಕೇಳಿ ಮಕ್ಕೊಂಡಾರ ಮನೆ ಆಗತ್ತೆ. ಈಗ ಅನೇಕ ಬಿಜೆಪಿ ಕಾರ್ಯಕರ್ತರು ಫೇಸ್ಬುಕ್ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಪೋಸ್ಟ್ ಮಾಡ್ತಾರೆ. ಯತ್ನಾಳ್ ಅವರು ಬಿಜೆಪಿಗೆ ಹೊಸ ಪಕ್ಷನ ಕಟ್ತಾ ಇದ್ದಾರೆ, ಪಕ್ಷ ಕಟ್ಟಬೇಕು, ಕಟ್ಟಿದರೆ ಬಿಜೆಪಿಯವರೇ ಪರೋಕ್ಷವಾಗಿ ನಿಮಗೆಲ್ಲ ಬೆಂಬಲ ಕೂಡ ಈಗ ನಿಂತಿದೆ ಕಾರ್ಯಕರ್ತರು. ನೋಡಿ 90% ಬಿ ಜೆ ಪಿ ಒಳಗೆ ಇಂಥ ಲೀಡರ್ಗಳು ಬೇಕಾಗಿಲ್ಲ ಅವ್ರಿಗೆ. ಈ ಡಬಲ್ ಗೇಮ್ ಮಾಡೋದು ಇವರಿಗೆ ವಿಧಾನಸಭೆ ಒಳಗೆ ಮಾತಾಡೋದೇ ಇಲ್ಲ ಅಂದಾಗ ನೀವು ಪಕ್ಷ ಹೆಂಗೆ ಕಟ್ತೀರಿ? ಅಟ್ಯಾಕೆ ಮಾಡೋದಿಲ್ಲ ನೀವು, ಅಂಜಿ ಸಾಯ್ತೀರಿ. ನಿಮ್ಮಿಂದ ಪಕ್ಷ ಹಂಗೆ. ಈಗ ನನಗೂ ಅವರು ಬೇಕಾದಷ್ಟು ನನ್ನ ಮ್ಯಾಗೂ ತೊಂದರೆ ಮಾಡ್ತಾರೆ. ನಮ್ಮ ಸಕ್ಕರೆ ಕಾರ್ಖಾನೆಗೆ ತೊಂದರೆ ಮಾಡಲಿಲ್ಲ ರೀ, ಅದನ್ನು ಎದುರಿಸಿ ಸುಪ್ರೀಂ ಕೋರ್ಟ್ ಅವರಿಗೆ ಹೋರಾಟ ಮಾಡಿ ನಾನು ಪರ್ಮಿಷನ್ ತಂದೆ. ಅದಕ್ಕೆ ನೀವು ಬಿ ಜೆ ಪಿ ಒಳಗಿರೋರು ಒಂದು ಕುಟುಂಬಕ್ಕೆ ನೀವು ಬಿ ಜೆ ಪಿ ಕರ್ನಾಟಕ ಮಾರ್ಕೋಬೇಡ್ರಿ. ಸ್ವಾಭಿಮಾನದಿಂದ ಬರ್ರಿ. ಈಗ ಸ್ವಲ್ಪ ಸ್ವಾಭಿಮಾನದಿಂದ ಕೆಲವು ಮಂದಿ ಮಾತಾಡಕತ್ತಾರೆ. ಬಿಜೆಪಿ ಕಾರ್ಯಕರ್ತರು ಮಾತಾಡ್ತಾ ಇದ್ದಾರೆ. ಬಿ ಜೆ ಪಿ ಕಾರ್ಯಕರ್ತರು ಅವರು ಹಿಂದುತ್ವ ಇರುವಂಥ ಕಾರ್ಯಕರ್ತರು. ಅವ್ರಿಗೆ ಬೇಕಾಗಿದ್ದು ಸಮಾನತೆ. ನಾವೇನು ಅನ್ಯ ಧರ್ಮೀಯರಿಗೆ ಅನ್ಯಾಯ ಮಾಡಬೇಕು ಅನ್ನೋದಲ್ಲ. ನಮ್ಮ ಹೆಣ್ಮಕ್ಳಿಗೆ ತೊಂದರೆ ಮಾಡಿದಾಗ ನೀವೇನು ಮಕ್ಕೋತೀರಲ್ಲ, ಅದಕ್ಕೆ ಸರ್ಕಾರ ಹೋಯ್ತು. ನಮ್ಮ ಹಿಂದೂ ಕಾರ್ಯಕರ್ತರು ಸತ್ರು, ನೀವೇನು ಅವರಿಗೆ ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ, ಅವ್ರಿಗೆ ಇದು ಮಾಡಲಿಲ್ಲ. ಹಿಂಗಾಗಿ ಬಿ ಜೆ ಪಿ ಕಾರ್ಯಕರ್ತ ನಾರಾಜಾದ್ರೆ ಭಾಳಷ್ಟು ನಾನು ನೋಡ್ತಿರ್ತೀನಿ, ಕಮೆಂಟ್ಗಳು ಬರ್ತಾವೆ, ನೀವು JCB ಪಾರ್ಟಿ ತೆಗೀರಿ, ನಾವೆಲ್ಲ ನಿಮ್ಮ ಪಾರ್ಟಿಗೆ ಬಂದುಬಿಡ್ತೇವೆ. ಆದ್ರೆ ಎರಡು ಮನೆ ವಿಧಾನಸಭೆ ಹಿಂದಿನ ವಿಧಾನಸಭೆದಾಗ ಹೇಳಿದೆ, ಸಿದ್ದರಾಮಯ್ಯನವ್ರು ಹೇಳಿದ್ರು ಯತ್ನಾಡ್ರಿ ನೀವು ಒಂದು ಹೊಸ ಪಕ್ಷ ಕಟ್ಟಿರುತ್ತೆ. ನಾ ಅವಾಗ ಏನು ಹೇಳಿದೆ, ನಾ ಪಕ್ಷ ಕೊಟ್ಟೋದನ್ನು BJPಗೆ ತೊಂದರೆ ಆಗಬಾರ್ದು ಅಂತ ಹೇಳಿದೆ. ನಾವಿಬ್ಬರು ಜಗಳ ಮತ್ತೆ MP ಪಾಲ್ಟ್ರಿ ಸರ್ಕಾರ ಬರಬಾರ್ದು ಅಂತ. ಅದಕ್ಕೆ ಸರಿ ಸರ್, ಥ್ಯಾಂಕ್ ಯು. ನನ್ನ ಸುಂದರವಾದ ಪುಟ್ಟಿ. ಬಾಬಾ ಇದು ಹಲ್ದಿಗಲ್ವೇ? ಇದು ಮೆಹಂದಿ. ಇದು ಅದು ರಿಸೆಪ್ಷನ್ಗೆ. ಇದು ಯಾವುದಕ್ಕೆ? For me? Sultan Diamonds and Gold. Your life, your moments. Treasure the golden moments of your life.